ಕನ್ನಡ ದೀರ್ಘ ಸ್ವರಪದಗಳನ್ನು ಬರೆಯುವುದು. ಈ 7 ದೀರ್ಘ ಸ್ವರಗಳಲ್ಲಿ ನಾವು ಈಗಾಗಲೇ ಆ ದೀರ್ಘ ಸ್ವರದಿಂದ ಕೂಡಿದ ಕೆಲವು ಪದಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇವೆ. ಅದನ್ನು ಇಂಗ್ಲೀಷಲ್ಲಿ ಕೂಡ ಬರೆದಿದ್ದೇವೆ, ಹಾಗೆ ಇಲ್ಲೂ ಕೂಡ ಮಾಡಿದ್ದೇವೆ. ಮಕ್ಕಳು ಈ ರೀತಿ ಬಿಡಿಸಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ಬೇಗ ಕನ್ನಡವನ್ನು ಕಲಿಬೋದು, ಹಾಗೆ ಇಂಗ್ಲೀಷ್ನಲ್ಲಿ ಸಹ ಪದಗಳನ್ನು ಬರೆಯೋದನ್ನು, ವಾಕ್ಯಗಳನ್ನು ಬರೆಯೋದನ್ನು ಕಲಿಬೋದು. ಇವತ್ತಿನ ದೀರ್ಘ ಸ್ವರ ಈ ಆಕಾರದಿಂದ ಉಚ್ಚಾರದಿಂದ ಬರುವ ಪದಗಳನ್ನು ಮಾಡೋಣ. ಈ ಉಚ್ಚಾರ ಇರುವಂಥ ಪದಗಳನ್ನು ಮಾಡೋಣ. ಕೀರ್ತಿ ನೋಡಿ, ಕೀ. ಇಲ್ಲಿ ಇದು ಗುಡಿಸು ಕೊಟ್ಟರೆ ನಿಮಗೆ ಅಲ್ಪ ಪ್ರಾಣ ಕಿ, ಇದಕ್ಕೆ ದೀರ್ಘ ಕೊಟ್ಟರೆ ಆಯಿತು, ಕೀ. ಈಗ ಹಿಂದಿನ ವಿಡಿಯೋದಲ್ಲಿ ಆ ಉಚ್ಚಾರವಿರುವ ಪದಗಳನ್ನು ಬರಬೇಕು ಅಂತಂದರೆ ಏನು ಮಾಡಬೇಕಾಗಿತ್ತು? ಇದನ್ನು ತಲೆಕಟ್ಟು ಕೊಡೋ ಬದಲು ತಲೆಕಟ್ಟಿನ ದೀರ್ಘ ಕೊಟ್ಟರೆ ಆ ಉಚ್ಚಾರ. ಹಾಗೆಯೇ ಇಲ್ಲಿ ಗುಡಿಸುವಿನ ಜೊತೆಗೆ ದೀರ್ಘ ಕೊಟ್ಟರೆ ಈ ಉಚ್ಚಾರ ಬರುತ್ತೆ. ಬೆಳಿಗ್ಗೆ ಈ ಕೀರ್ತಿ, ಕೀರ್ತಿ. ಮತ್ತು ಇನ್ನೊಂದು ಕೀಟಲೆ, ಕೀಟಲೆ. ಈಗ ಹಿಂದಿನ ಎಪಿಸೋಡ್ನಲ್ಲಿ ಒಂದು ಅಕ್ಷರ ಕಲ್ತಿದ್ದೀರ, ಆ ಕಾಲ ಈಗ ಇದನ್ನು ಇವತ್ತು ಕಲ್ತ್ಕೊಂಡ್ಬಿಡಿ. ಕೀಟಲೆ. ಹಾಗೆ ಕೀರ್ತನ. ಪದೇ ಪದೇ ಅದೇ ಅಕ್ಷರಗಳನ್ನು ಬರೆಯೋದ್ರಿಂದ ನಿಮಗೆ ನೆನಪಾಗ್ಬಿಡುತ್ತೆ. ಮತ್ತೊಂದು ಕೀನ್ಯ. ನೆಕ್ಸ್ಟ್ ಕೀಳು. ಹಾಗೆ ಕೀಲು. ಗುಡಿಸು ಮತ್ತು ದೀರ್ಘ ಕೊಟ್ಟರೆ ಈ ಉಚ್ಚಾರ ಬರುತ್ತೆ, ಕೀಲು. ಕೀಚಕ, ಕೀಚಕ. ಇದೀಗ ಈ ಉಚ್ಚಾರದಾಯಿತು. ಈಗ ಕೆಲವು ಇದು ಪ್ರತಿಯೊಂದೂ ಕ ಅಕ್ಷರದ ಪದಗಳನ್ನು ಬರಿತಾ ಇದ್ದೀವಿ. ಈಗ ಮತ್ತೊಂದು ದೀರ್ಘ ಸ್ವರ ಊ. ಈಗ ಈ ಆಯಿತು. ಈಗ ಊ. ಕೂಗು. ಇದು ಸಣ್ಣ ಕೊಂಬು, ಇದು ಕೊಂಬಿನ ದೀರ್ಘ ಕೂಗು. ಗ ಕೊಂಬು, ಗು. ಇದು ಕೊಂಬಿನ ದೀರ್ಘ ಕೊಟ್ಟರೆ ಊ ಅಂತ ಉಚ್ಚಾರ ಮಾಡ್ತೀವಿ. ಹಾಗೆ ಮತ್ತೊಂದು ಸಲ ಕ ಆಯಿತು, ಕೊಂಬಿನ ದೀರ್ಘ ಕೊಟ್ಟರೆ ಕೂಡು. ಇದು ಡ ಕೊಂಬು ಡು. ಇದು ಕೊಂಬಿನ ದೀರ್ಘ ಕೊಟ್ಟರೆ ಊ. ಇದು ಊ, ಕೂಡು. ಮತ್ತೊಂದು ಸಲ ಕೂ ಬರಬೇಕಂದ್ರೆ ಕ ತಲೆ ಕೊಟ್ಟು ಕೊಂಬಿನ ದೀರ್ಘ ಚಗೆ ಕೊಂಬು ಕೊಟ್ಟರೆ ಚು, ಕೂಚು. ಪಗೆ ಕೊಂಬು ಕೊಟ್ಟರೆ ಡಿ, ಕೂಚುಪುಡಿ. ನೃತ್ಯ ಅಂತ ಗೊತ್ತಿರ್ಬೋದು ನಿಮಗೆ, ಕೂಚುಪುಡಿ. ಮತ್ತೊಂದು ಸಲ ಕೂ ಬರೆಯೋಣ. ಹೀಗೆ ಕ ತಲೆ ಕೊಟ್ಟು ಕೊಂಬಿನ ದೀರ್ಘ ಕೂಗು ಆಯಿತು. ಈಗ ಕೂದಲು. ಕ ತಲೆಕಟ್ಟು ಕ, ಕೊಂಬಿನ ದೀರ್ಘ ದ ಲ ಕೊಂಬು ಲು, ಕೂದಲು. ಮತ್ತೊಂದು ಬರೆಯೋಣ. ಮತ್ತೊಂದಕ್ಕೂ ಕ ತಲೆಕಟ್ಟು ಕೊಂಬಿನ ದೀರ್ಘ ಕೊಟ್ಟರೆ ಗ ಳ ತೆ, ತಾಗೆ ಎತ್ತೋ ಕೊಟ್ಟರೆ ಕೂಗಳತೆ. ನೋಡಿ, ಈಗ ನಿಮಗೆ ಕ ಕೀ ಕು ಈ 3 ಅಕ್ಷರಗಳು ಕಲಿತ ಹಾಗಾಯಿತು. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಉಚ್ಚಾರಗಳನ್ನು ಬರೆಯೋಣ. ಎ ಓ ಈ ಥರದ ಉಚ್ಚಾರಗಳ ಪದಗಳನ್ನು ಬರೆಯೋಣ. ನಿಮಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಇಷ್ಟು ಪ್ಲೇಲಿಸ್ಟ್ ಇದೆ. ಆಸಕ್ತಿ ಇರುವವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.